103 ಅವೈಜ್ಞಾನಿಕ ಬಸ್ ನಿಲ್ದಾಣ. ಇನ್ನು ಬೆಂಗಳೂರಿನಲ್ಲಿ 103 ಅವೈಜ್ಞಾನಿಕ ಬಸ್ ನಿಲ್ದಾಣಗಳಿದೆಯಂತೆ. ಅವೈಜ್ಞಾನಿಕ ಬಸ್ ನಿಲ್ದಾಣಕ್ಕೆ ಖರ್ಚು ಮಾಡಿ ನಿರ್ಮಿಸಿದ ನಿಲ್ದಾಣಗಳೇ ಅವೈಜ್ಞಾನಿಕವಾಗಿದೆಯಂತೆ. ಬೆಂಗಳೂರಲ್ಲಿ ಅವೈಜ್ಞಾನಿಕ ಬಸ್ ನಿಲ್ದಾಣ ಇದೆಯಂತೆ. ಖರ್ಚು ಮಾಡಿ ನಿರ್ಮಿಸಿದ ನಿಲ್ದಾಣಗಳೇ ಈಗ ಅವೈಜ್ಞಾನಿಕ ಆಗಿದೆಯಂತೆ. ಅವೈಜ್ಞಾನಿಕ ಬಸ್ ನಿಲ್ದಾಣಗಳಿಂದಲೇ ಟ್ರಾಫಿಕ್ ಕೂಡ ಹೆಚ್ಚಾಗ್ತಾ ಇದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈ ನಿಲ್ದಾಣಗಳನ್ನ ನಿರ್ಮಿಸಿದ್ರು. ಆದ್ರೆ ಈಗ ಯಾವುದೇ ರೀತಿಯ ಪ್ರಯೋಜನಕ್ಕೆ ಬರ್ತಾ ಇಲ್ಲ. ಅಸಮರ್ಪಕ ಮತ್ತು ಅವೈಜ್ಞಾನಿಕ ಸ್ಥಳಗಳಲ್ಲಿ ಬಸ್ ನಿಲ್ದಾಣ ನಿರ್ಮಾಣ ಮಾಡಲಾಗಿದೆ. ಅವೈಜ್ಞಾನಿಕವಾಗಿ ನಿರ್ಮಾಣವಾಗಿದ್ದಂತೆ 103 ನಿಲ್ದಾಣಗಳು. ಬೆಂಗಳೂರು ಸಂಚಾರ ಪೊಲೀಸ್ ಮತ್ತು ಬಿಎಂಟಿಸಿಯಿಂದ ಜಂಟಿ ಸಮೀಕ್ಷೆ ಮಾಡಲಾಗಿದೆ. ಬಸ್ ನಿಲ್ದಾಣಗಳ ಶಿಫ್ಟ್ಗೆ ಬಿಗ್ ಪ್ಲಾನ್ ನಡೀತಾ ಇದೆಯಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ನಿಲ್ದಾಣ ನಿರ್ಮಾಣಕ್ಕೂ ಸ್ಥಳಾಂತರಕ್ಕೂ ಲಕ್ಷ ವೆಚ್ಚ ಆಗುತ್ತೆ. ಜಿಬಿಎಗೆ ಪತ್ರ ಬರೆದ ಟ್ರಾಫಿಕ್ ಪೊಲೀಸ್ ಮತ್ತು ಬಿಎಂಟಿಸಿ ಅವರು. ಇನ್ನು ಅವೈಜ್ಞಾನಿಕವಾಗಿ 103 ಬಸ್ ನಿಲ್ದಾಣಗಳಿದಾವೆ ಅಂತಂದ್ರೆ ಈಗ ಅದನ್ನ ಶಿಫ್ಟ್ ಮಾಡ್ಬೇಕಂದ್ರೂ ಕೂಡ ಸಾಕಷ್ಟು ದುಡ್ಡನ್ನ ಖರ್ಚು ಮಾಡ್ಬೇಕಾಗತ್ತೆ. ಆ ದುಡ್ಡನ್ನ ಎಲ್ಲಿಂದ ತರ್ತಾರೆ? ಸರ್ಕಾರ ಈಗ ಯಾವ ರೀತಿ ಆಗಿದೆ ಅಂತಂದ್ರೆ ಅದು ಕಟ್ಟೋದಕ್ಕೂ ಈಗ ದುಡ್ಡು ಕೊಡ್ಬೇಕಾಗತ್ತೆ. ಮತ್ತೆ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡ್ಬೇಕಂದ್ರೂ ಕೂಡ ಸಾಕಷ್ಟು ಖರ್ಚಾಗತ್ತೆ. ಇದೇ ರೀತಿ ಮುಂದುವರೆದ್ರೆ ಜನರ ಅಭಿವೃದ್ಧಿ ಯಾವ ರೀತಿ ಆಗುತ್ತೆ? ಬೆಂಗಳೂರು ಅಭಿವೃದ್ಧಿ ಯಾವ ರೀತಿ ಆಗುತ್ತೆ? ಸಿಲಿಕಾನ್ ಸಿಟಿ ನಗರದಲ್ಲಿ ಸಂಚಾರ ದಟ್ಟಣೆ ಕೂಡ ಹೆಚ್ಚಾಗಿದೆ. ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇದೆ ಈ ಒಂದು ಅವೈಜ್ಞಾನಿಕ ಬಸ್ ನಿಲ್ದಾಣದಿಂದ. ಖರ್ಚು ಮಾಡಿ ನಿರ್ಮಿಸಿದ ನಿಲ್ದಾಣಗಳೇ ಅವೈಜ್ಞಾನಿಕ. ಈಗ ಈ ರೀತಿಯಾಗಿ ಬಸ್ ನಿಲ್ದಾಣಗಳನ್ನ ನಿರ್ಮಾಣ ಮಾಡೋದಕ್ಕಿಂತ ಮುಂಚೆ ಒಂದು ಪ್ರಾಪರ್ ಪ್ಲಾನ್ ಅನ್ನ ಸರ್ಕಾರದವ್ರು ಮಾಡ್ಕೊಳ್ತಾರೆ. ಆದ್ರೆ ಈ ಒಂದು ವಿಚಾರದಲ್ಲಿ ಯಾಕೆ ಇಷ್ಟೊಂದು ಕೇರ್ಲೆಸ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಅವೈಜ್ಞಾನಿಕವಾಗಿ ಈಗೇನೋ ನಿರ್ಮಾಣ ಮಾಡಿದ್ದೀರಾ, ಅಲ್ಲಿ ಸುತ್ತಮುತ್ತ ಕೂಡ ಸಮಸ್ಯೆಗಳಾಗ್ತಾ ಇದೆ. ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ, ಅಲ್ಲಿ ಸಂಚಾರ ಮಾಡುವಂತವ್ರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಸಾರ್ವಜನಿಕರಿಗೆ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ ನೀವು ಈಗ ಈ ಬಸ್ ನಿಲ್ದಾಣಗಳೇನಿದಾವೆ 103 ನಿಲ್ದಾಣಗಳಿದಾವಲ್ಲ, ಇದನ್ನ ಈಗ ನೀವು ಶಿಫ್ಟ್ ಮಾಡ್ತೀರಾ ಅಂತ ಅಂದ್ರೆ ಅದಕ್ಕೆ ಎಷ್ಟೆಲ್ಲ ಖರ್ಚಾಗತ್ತೆ. ಅದರಿಂದ ಜನರಿಗೂ ಕೂಡ ಸಮಸ್ಯೆ ಆಗತ್ತೆ. ಶಿಫ್ಟ್ ಮಾಡೋದಕ್ಕೆ ಒಂದಷ್ಟು ಟೈಮ್ ತಗೊಳುತ್ತೆ. ಇದರ ಜೊತೆಗೆ ಎಲ್ಲಿ ನಿಲ್ಲಿಸ್ತೀರಾ ಬಸ್ಗಳನ್ನ? ಈಗ ಶಿಫ್ಟ್ ಮಾಡಬೇಕು ಅಂತಂದ್ರೆ ಅದು ಬೇರೆ ಕಡೆ ಬಸ್ಗಳಿಗೆ ವ್ಯವಸ್ಥೆ ಮಾಡ್ಕೊಡ್ಬೇಕಾಗತ್ತೆ. ಯಾಕೆ ಇಷ್ಟೊಂದು ಅವೈಜ್ಞಾನಿಕವಾಗಿ ಈ ರೀತಿಯಾಗಿ ಬಸ್ ನಿಲ್ದಾಣಗಳನ್ನ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. 103 ಅಂತಂದ್ರೆ ಒಂದಾ ಎರಡ ಖರ್ಚು ಮಾಡೋದಕ್ಕೆ ಎಷ್ಟೆಲ್ಲ ಖರ್ಚಾಗತ್ತೆ? ಯಾಕೆ ಇಷ್ಟೊಂದು ಕೇರ್ಲೆಸ್ ಮಾಡ್ತಾ ಇದ್ದಾರೆ? ಒಂದು ಪ್ಲಾನಿಂಗ್ ಇಲ್ಲದೆ ಈ ರೀತಿಯಾಗಿ ಬಸ್ ನಿಲ್ದಾಣ ಮಾಡ್ತಾರೆ ಅಂತಂದ್ರೆ ಇನ್ ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ.